ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅನಿಕಾ ಅಭಿಷೇಕ್ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನೆಲ್. ಇವತ್ತು ನಾನು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 4 ತೋರಿಸ್ತಾ ಇದ್ದೀನಿ. ಸೊ ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ವಾಕಿಗೆ ಹೋಗಬೇಕು. ವಾಕಿಗೆ ಹೋಗೋಕ್ಕೆ ಮುಂಚೆ ಡಿಟಾಕ್ಸ್ ವಾಟರ್ನ ಕುಡಿಬೇಕು ಅಂತ ಹೇಳಿಬಿಟ್ಟು ಒಂದು ಗ್ಲಾಸಲ್ಲಿ ನಾನು ನೈಟೇ ಸೋಂಪು ಕಾಳನ್ನು ನೆನೆಸಿಟ್ಟಿದ್ದೆ. 1 ಸ್ಪೂನಷ್ಟು ಸೋಂಪು, ಅದ್ರ ಜೊತೆಗೆ 1 ಗ್ಲಾಸಷ್ಟು ಹಾಟ್ ವಾಟರ್ನ ಹಾಕಿ ನೆನೆಸಿಟ್ಟಿದ್ದೆ. ಸೊ ಅದೇ ಹಾಟ್ ವಾಟರನ್ನು ನಾನು ಈಗ ಬೆಳಿಗ್ಗೆನೇ ಎದ್ದು ಕುಡಿತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿದ್ದರೆ ಸಾಲದು, ನಮ್ಮ ಕೆಲಸದಲ್ಲೂ ನಮ್ಮ ಒಂದು ಗುರಿಯಲ್ಲೂ ಇರಬೇಕು. ಹಾಗಾಗಿ ಹೇಳ್ತಾ ಇದ್ದೀನಿ. ಯಾಕೆ ಈ ವಿಷಯನ ಹೇಳ್ತಾ ಇದ್ದೀನಿ ಅಂದರೆ, ನಾವೀಗ ಫುಡ್ಡಲ್ಲಿ ಕಂಟ್ರೋಲ್ ಮಾಡಿಬಿಟ್ಟು ನಾವು ವೆಯ್ಟ್ ಲಾಸ್ ಆಗ್ತಾಯಿದ್ದೀವಿ ಅಂದರೆ ಅದು ಆಗಲ್ಲ. ಫುಡ್ಡಲ್ಲಿ ನಾವು ಕಂಟ್ರೋಲ್ ಮಾಡೋದಷ್ಟೇ ಅಲ್ಲದೆ ಅದರ ಜೊತೆಗೆ ನಮ್ಮ ಎಕ್ಸಸೈಸು, ವಾಕಿಂಗ್, ಅಟ್ಲೀಸ್ಟ್ ಮಿನಿಮಮ್ 30 ಮಿನಿಟ್ಸ್ ವಾಕಿಂಗ್ ಇರಬೇಕು. ಅದ್ರ ಜೊತೆಗೆ ಕಂಫರ್ಟಬಲ್ ಆಗಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು ನೀರನ್ನು ಕುಡಿಲೇಬೇಕು. ಮಸ್ಟ್ ಆ್ಯಂಡ್ ಶುಡ್. ಹಾಗಾಗಿ ಮಸ್ಟ್ ಆ್ಯಂಡ್ ಶುಡ್ ನೀರನ್ನು ಕುಡಿದ್ರೇ ವೆಯ್ಟ್ ಲಾಸ್ ಆಗೋದು. ಈ ಸಮ್ಮರಲ್ಲಿ ನೀರು ಕುಡಿದ್ರೇ ಅದು ಎಫೆಕ್ಟಿವ್ ಆಗಿ ವರ್ಕ್ ಆಗೋದು. ಇಲ್ಲಾಂದರೆ ಒಂಥರ ಹಾಗೆ ಸ್ಟ್ರಕ್ ಆಗಿಬಿಡತ್ತೆ. ವೆಯ್ಟ್ ಈ ಕಡೆ ಲಾಸು ಆಗೋಲ್ಲ, ಆ ಕಡೆ ಗೈನು ಆಗೋಲ್ಲ, ಒಂಥರ ಸ್ಟ್ರಕ್ಕಾಗಿ ಕೂತ್ಕೊಬಿಡುತ್ತೆ. ಹಾಗಾಗಿ ಈ ಥರ ಮಾಡಿ. ಆ್ಯಂಡ್ ನಾನು ಆಗಲೇ ಹೇಳಿದ್ನಲ್ಲ, ನಿನ್ನೆ ರಾತ್ರಿ ಈ ರೀತಿ ನಾನು ನೆನೆಸಿಟ್ಟಿದ್ದೆ. ಅದೇ ವಾಟರನ್ನು ನಾನೀಗ ಇಲ್ಲಿ ಕುಡಿತಾ ಇದ್ದೀನಿ. ಆ್ಯಂಡ್ ನಂದು ನಿನ್ನೆ ವಿಡಿಯೋ ಡೇ 3 ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ 4 kgs ವೆಯ್ಟ್ ಲಾಸ್ ಆಗಿದೆ. ಇದೇ ಥರ ವೆಯ್ಟ್ ಲಾಸ್ ಆಗಬೇಕು ಅಂದರೆ 100% ಮಿನಿಮಮ್ 30 ಮಿನಿಟ್ಸ್ ವಾಕ್ ಬೇಕಾಗತ್ತೆ. ಅದ್ರ ಜೊತೆಗೆ ವಾಟರ್ ದಿನಕ್ಕೆ 3ರಿಂದ 4 ಲೀಟರ್ ವಾಟರ್ ಕುಡಿಬೇಕಾಗತ್ತೆ. ಗ್ರೀನ್ ಟೀ ಮಸ್ಟ್ ಆ್ಯಂಡ್ ಶುಡ್. ಅದ್ರ ಜೊತೆಗೆ ಈ ಥರ ಡಿಟಾಕ್ಸ್ ವಾಟರ್ ಆ್ಯಂಡ್ ಫುಡ್ ಆಲ್ಮೋಸ್ಟ್ ನಿಮಗೆ ಗೊತ್ತೇ ಇದೆ. ಸೊ ಇದಿಷ್ಟು ಮಸ್ಟ್ ಆ್ಯಂಡ್ ಶುಡ್. ಸೊ ಈಗ ಡಿಟಾಕ್ಸ್ ಎಲ್ಲ ಕುಡಿದು ಚೆನ್ನಾಗಿ ನಾನು ವಾಕಿಗೆ ಹೋಗಬೇಕು ಅಂತ ಅನ್ಕೋತಾ ಇದ್ದೀನಿ. ಸೊ ಎಷ್ಟೇ ಎಫರ್ಟ್ ಹಾಕಿದ್ರು, ಎಷ್ಟೇ ಇದು ಮಾಡಿದ್ರು ವೆಯ್ಟ್ ಲಾಸ್ ಆಗ್ತಿಲ್ಲ ಅನ್ನೋರಿಗೆ ಇದೆಲ್ಲ ನಿಜವಾಗ್ಲೂ ಬೆಸ್ಟ್ ರೆಮಿಡೀಸು. ಡೈಲಿ ಒಂದೇ ಥರ ವಾಟರ್ ಕುಡಿಯೋದಕ್ಕಿಂತ ಒಂದಿನ ಸಿನಮನ್ ವಾಟರ್, ಒಂದಿನ ಸೋಂಪು ವಾಟರ್, ಒಂದಿನ ಜೀರಾ ವಾಟರ್, ಒಂದಿನ ಮೇಥಿ ವಾಟರ್, ಈ ಥರ ಡಿಫ್ರೆಂಟಾಗಿ ಕುಡಿಬೋದು. ಒಂದೇ ಥರ ಕುಡಿತಾ ಇದ್ದರೆ ಅದು ವರ್ಕ್ ಆಗಲ್ಲ. ಜೊತೆಗೆ ನಮಗೂ ಕೂಡ ಬೋರ್ ಅನಿಸ್ಬಿಡುತ್ತೆ. ಹಾಗಾಗಿ ಡಿಫ್ರೆಂಟಾಗಿ ಒಂದಿನಕ್ಕೆ ಒಂದೊಂದು ಡಿಫ್ರೆಂಟಾಗಿ ಈ ಥರ ಕುಡಿದ್ರೆ ಬೆಸ್ಟ್ ಅನಿಸುತ್ತೆ. ಸುಮಾರು ಜನ ವೀಡಿಯೋನ ನೋಡ್ತಾ ಇದ್ದೀರಾ, ಕಮೆಂಟು ಮಾಡೋರು ಇದ್ದಾರೆ, ಕೆಲವರು ಲೈಕ್ ಕೊಡೋರು ಇದ್ದಾರೆ, ಕೆಲವರು ಏನು ರಿಯಾಕ್ಷನ್ನೇ ಇಲ್ಲ. ಸೊ ದಯವಿಟ್ಟು ವಿಡಿಯೋ ನೋಡೋರು ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಮಾಡಿ. ಇಷ್ಟ ಆದರೆ ಮಾತ್ರನೇ ಲೈಕ್ ಕೊಡಿ. ಬಟ್ ಅನಿಸಿಕೆ ಅಭಿಪ್ರಾಯ ಏನೇ ಇದೆ ಅಂದರೂ ಕಮೆಂಟ್ ಮಾಡಿ. ಹಾಗೆ ಇದು ನನಗೆ ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಾಯಿದೆ. ನಿಮಗೆಲ್ಲ ಯಾರಾದರೂ ಟ್ರೈ ಮಾಡೋರಿದ್ದರೆ ದಯವಿಟ್ಟು ನಿಮ್ಮ ರಿಸಲ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ಇದಾಗಿತ್ತು ನನ್ನ ಬೆಳಿಗ್ಗೆಯ ಡಿಟಾಕ್ಸ್ ವಾಟರ್. ಆ್ಯಂಡ್ ಇದ್ರ ಜೊತೆಗೆ ಈಗ ಡಿಟಾಕ್ಸ್ ಕುಡಿದು ಆಗಿದೆ. ಇವಾಗ ನಾನು ನನ್ನ ವಾಟರೆಲ್ಲ ಕುಡ್ದಿದ್ದಾದಮೇಲೆ ನೆಕ್ಸ್ಟ್ ವಾಕ್ ಹೋಗ್ತಾ ಇದ್ದೀನಿ. ಟೈಮು ಬಂದು 5:36. ಸಮ್ಟೈಮ್ಸ್ 6 o'clock ಆಗಿಬಿಡತ್ತೆ. ಸೊ ಇವತ್ತು ಸ್ವಲ್ಪ ಅರ್ಲಿಯಾಗಿ ಹೋಗ್ತಾ ಇದ್ದೀನಿ. ಇನ್ನೂ ಸನ್ರೈಸ್ ಕೂಡ ಆಗಿರಲಿಲ್ಲ, ಲೈಟಾಗಿ ಬೆಳಕಾಗ್ತಾಯಿತ್ತು. ಈ ಟೈಮಲ್ಲಿ ನಾನು ವಾಕ್ನ ಸ್ಟಾರ್ಟ್ ಮಾಡಿದೆ. ವಾಕಿಂಗ್ ಬಂದು ಮಿನಿಮಮ್ ನಾನು 1 hour 1.5 hour ಮಾಡ್ತೀನಿ. ಅಷ್ಟಾದರೂ ಬೇಕೇ ಬೇಕು. ಹಾಫ್ ಆನ್ ಅವರಲ್ಲಿ ನಿಜವಾಗ್ಲೂ ಏನೂ ಆಗಲ್ಲ. ನಾನು ಎಲ್ಲೂ ಬೇರೆ ಕಡೆ ಹೊರಗಡೆ ಹೋಗಲ್ಲ. ಇರುವಂಥ ಲೇಔಟ್ ಅಂದರೆ ನಾವೇನು ಏರಿಯಾ ಇದ್ದೀವಿ ಅದನ್ನೇ ನಾನು ರೌಂಡ್ಸ್ ಹಾಕ್ತೀನಿ ಅಷ್ಟೇ. ಟೋಟಲಿ 7021 ಸ್ಟೆಪ್ಸ್ ಆಗಿತ್ತು ಇವತ್ತು. ಇದಾದಮೇಲೆ ಬಂದ ತಕ್ಷಣ ನಾನು ನಾರ್ಮಲಾಗಿ ವಾಮ್ ವಾಟರನ್ನು ಕುಡಿತೀನಿ. ಒಂದು 10 ಮಿನಿಟ್ಸ್ ರೆಸ್ಟ್ ತೊಗೊಂಡೆ ಕುಡಿಯೋದು. ಹಾಗೆ ಕುಡಿದ್ರೆ ವಾಟರ್ ನೀಟಾಗಿ ಬಾಡಿಗೆ ಡಿಟಾಕ್ಸ್ ಆಗುತ್ತೆ. ಅದ್ರ ಜೊತೆಗೆ ನಮಗೆ ರಿಕ್ವೈರ್ಮೆಂಟ್ ಇರುವಂಥ ವಾಟರ್ ಕಂಟೆಂಟು ಸಿಗುತ್ತೆ, ಬಾಡಿ ಹೈಡ್ರೇಟ್ ಆಗಿರುತ್ತೆ. ಅದಕ್ಕೋಸ್ಕರ ಸೊ ವಾಟರನ್ನು ಕುಡಿಲೇಬೇಕು. ಅಟ್ಲೀಸ್ಟ್ 2 ಗ್ಲಾಸ್ ನಾನು ಕುಡಿತೀನಿ. ಅದಾದಮೇಲೆ ಎಕ್ಸಸೈಸ್ ಮಾಡೋದು. ಎಕ್ಸಸೈಸ್ ಮಾಡಿ ಆದಮೇಲೆ 1 ಗ್ಲಾಸ್ ಕುಡಿದು ಆಮೇಲೆ ಫ್ಯಾಟ್ ಕಟರ್ ಡ್ರಿಂಕ್ನ ಕುಡಿತೀನಿ ನಾನು. ಸೊ ಪ್ರತಿದಿನ ರೊಟೀನ್ ಹೀಗೆ ಇರುತ್ತೆ. ಬಟ್ ಇವತ್ತು ನಾನು ಯಾವುದೇ ಥರ ಫ್ಯಾಟ್ ಕಟರ್ ಡ್ರಿಂಕ್ ಕುಡಿತಿಲ್ಲ ಅನ್ನೋದಕ್ಕೋಸ್ಕರ ವಾಟರನ್ನೇ 3 ಗ್ಲಾಸ್ ಕುಡ್ದಿದ್ದೀನಿ. ಸೊ ಇದಾದಮೇಲೆ ಇದು ನನ್ನ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ನಾನಿವತ್ತು ಸ್ವಲ್ಪ ಪೈನಾಪಲ್ಲು, ಅದ್ರ ಜೊತೆಗೆ ಸ್ವಲ್ಪ ಗ್ರೀನ್ ಟೀನು ಕೂಡ ನಾನು ಈಗಲೇ ತೊಗೊಬಿಟ್ಟಿದ್ದೀನಿ. ಹಾಗೆ ಮೊಟ್ಟೆ, ಬಾಯ್ಲ್ಡ್ ಎಗ್ಗನ್ನು ತೊಗೊಂಡಿದ್ದೀನಿ. 3 ಮೊಟ್ಟೆನ ತೊಗೊಂಡಿದ್ದೆ. ನನ್ನ ಮಗ ಕೂಡ ಮುಖ ನೋಡ್ತಿದ್ದ ಅಂತೇಳಿ ಅವನಿಗೆ ಹಾಫ್ ಕೊಟ್ಟುಬಿಟ್ಟು 2.5 ನಾನು ತಿಂದೆ. ಸೊ ಈ ರೀತಿ ಹೆಲ್ದಿಯಾಗಿ ಮಾರ್ನಿಂಗು ಟಿಫನ್ ತಿನ್ನೋದ್ರಿಂದ, ಅಂದರೆ ಬ್ರೇಕ್ಫಾಸ್ಟ್ ತಿನ್ನೋದ್ರಿಂದ ನಮಗೆ ಪ್ರೋಟೀನು ರಿಚ್ ಆಗಿರುತ್ತೆ. ಅದ್ರ ಜೊತೆಗೆ ನಮಗೆ ವೆಯ್ಟ್ ಲಾಸು ಆಗುತ್ತೆ. ಹಾಗಾಗಿ ನಾನು ಇದಿಷ್ಟನ್ನು ತೊಗೊಂಡಿದ್ದೀನಿ.
ಸೊ ಗ್ರೀನ್ ಟೀನ ನಾನು ತಿಂಡಿ ತಿಂದು ಒಂದು 10 ನಿಮಿಷ ಆದಮೇಲೆ ತೊಗೋತಿದ್ದೆ, ಬಟ್ ಇವತ್ತು ಇನ್ಸ್ಟೆಂಟಾಗಿ ಇದ್ರ ಜೊತೆನೇ ತೊಗೊಂಡಿದ್ದೀನಿ. ಟೈಮ್ ಇಲ್ಲ, ಸ್ವಲ್ಪ ಹೊರಗಡೆ ಹೋಗಬೇಕಾದ ಇದು ಕೆಲಸ ಇರೋದ್ರಿಂದ ಈ ರೀತಿ ನಾನು ರೊಟೀನನ್ನು ಫಾಲೋ ಮಾಡ್ತಾಯಿದ್ದೀನಿ. ಸೊ ಬ್ರೇಕ್ಫಾಸ್ಟಿಗಂತೂ ಇದಿಷ್ಟೇ. ಸೊ ಇದಾದಮೇಲೆ ಇನ್ನು ನಾನು ಮಧ್ಯಾಹ್ನ ಲಂಚ್ಗೆ ಸಿಗ್ತೀನಿ. ಸ್ವಲ್ಪ ನಾನ್ ವೆಜ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಹಾಗಾಗಿ ನಾನ್ ವೆಜ್ ಮಾಡೋ ಐಡಿಯಾ ಇರೋದ್ರಿಂದ ಸ್ವಲ್ಪ ಲೈಟಾಗಿಯೇ ಟಿಫನ್ ಮಾಡಿಕೊಂಡು ಮಧ್ಯಾಹ್ನ ಲಂಚ್ ಸ್ವಲ್ಪ ರಿಚಾಗಿ ತಗೋಬೇಕು ಅಂತ. ಈ ಥರ ಚೀಟ್ ಮೀಲ್ ಮಾಡಬಾರ್ದು. ಮಾಡಬೇಕು ಅಂತಿದ್ರೆ ಅದನ್ನು ಕಡಿಮೆನೇ ತಿನ್ನಬೇಕು. ಸೊ ನಾನ್ ವೆಜ್ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ, ಬಟ್ ಹೆವಿ ತಿನ್ನೋದ್ರಿಂದ ವೆಯ್ಟ್ ಗೇನು ಆಗುತ್ತೆ. ಸೊ ತಿನ್ನೋದ್ರಲ್ಲಿ ಲಿಮಿಟ್ ಇರಬೇಕು. ಸೊ ಈಗ ನನ್ನ ಬ್ರೇಕ್ಫಾಸ್ಟ್ ಅಂತೂ ಕಂಪ್ಲೀಟ್ ಆಗಿದೆ. ಗ್ರೀನ್ ಟೀ ಕುಡಿತಾ ಅದನ್ನು ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ತೂಕ ಇಳಿಸ್ಬೇಕು ಅಂತಿದ್ದೀರಾ, ಗ್ರೀನ್ ಟೀ ಮಸ್ಟ್ ಆ್ಯಂಡ್ ಶುಡ್. ಒಂದು ದಿನದಲ್ಲಿ 3 ಟೈಮ್ಸ್ ಅಟ್ಲೀಸ್ಟ್ 2 ಟೈಮ್ಸ್ ಆದರೂ ಗ್ರೀನ್ ಟೀನ ತೊಗೊಳ್ಳಿ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇಲ್ಲ, ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ. ಸೊ ನೋಡಿ, ಇದು ನನ್ನ ಮಧ್ಯಾಹ್ನದ ಲಂಚು. ಮೊಟ್ಟೆ ಕೋಳಿ, ಗಟ್ಟಿ ಕೋಳಿ ತರಿಸಿದ್ದು ಇವತ್ತು. ಹಾಗಾಗಿ ಸ್ವಲ್ಪ ಮುದ್ದೆ, ಅದ್ರ ಜೊತೆಗೆ ಸ್ವಲ್ಪ ಸಾಂಬಾರನ್ನ ಹಾಕ್ಕೊಂಡು ಒಂದು 2 ಪೀಸನ್ನು ಹಾಕ್ಕೊಂಡಿದ್ದೀನಿ. ಇದು ಬಂದು ಕಂಪ್ಲೀಟ್ ಎಗ್ಗದು ಕ್ಯಾರಿ ಬ್ಯಾಗ್ ಬರುತ್ತಲ್ವ, ಅದ್ರ ಜೊತೆಗೆ ಎಗ್ಗನ್ನು ತೊಗೊಂಡಿದ್ದೀನಿ ಅಷ್ಟೇ. ಬೇರೆ ಪೀಸಸ್ನ ತೊಗೊಂಡಿಲ್ಲ. ಇದೇ ಒಳ್ಳೆ ಪ್ರೋಟೀನ್ ರಿಚ್ ಆಗೂ ಇರುತ್ತೆ, ಹೆಲ್ತಿಗೂ ಒಳ್ಳೆಯದು ಅಂತೇಳಿ ತೊಗೊಂಡಿದ್ದೀನಿ. ಇನ್ನು ಸಂಜೆ ಬಂದರೆ ಗ್ರೀನ್ ಟೀ ಕುಡಿದೆ, ಬಟ್ ಅದನ್ನು ಶೂಟ್ ಮಾಡ್ಕೊಳಕ್ಕಾಗಿರಲಿಲ್ಲ. ಹಾಗೆ ರಾತ್ರಿ ಊಟಕ್ಕೆ ಅಂತೇಳಿ ಒಂದು ಓಟ್ಸ್ ದೋಸೆ, ಅದ್ರ ಜೊತೆಗೆ 2 ಚಿಕನ್ ಪೀಸು ಹಾಕ್ಕೊಂಡು ಸರ್ವ್ ಮಾಡಿ ತಿಂದೆ. ಇದಿಷ್ಟು ನನ್ನ ಊಟದ ಲಿಸ್ಟ್ ಆಗಿತ್ತು. ಹಾಗೆ ರಾತ್ರಿ ವಾಕ್ ಮಾಡೋದಂತೂ ಮಸ್ಟ್ ಆ್ಯಂಡ್ ಶುಡ್. ರಿಮೈನಿಂಗ್ 3000 ವಾಕನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ವಾಕ್ ಕೂಡ ಮಾಡಿದೆ. ಇದಾಗಿತ್ತು ನನ್ನ ಡೇ 4ನ ರೊಟೀನ್. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ಡೇ 5ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆಲ್.